ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕನ್ನಡ ಬ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಬ್ಲರ್ ಬರುತ್ತೆ, ಯಾಕೆಂದರೆ ಮೊಬೈಲ್ ಕ್ಯಾಮ್ರಾ ಸ್ವಲ್ಪ ಇದಾಗಿದೆ. ಹಾಗಾಗಿ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಬುಧವಾರ, ನಾನು ಬುಧವಾರನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆನೇ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದಾಯಿತು. ಅದಕ್ಕೋಸ್ಕರ ಯಾಕೋ ತುಂಬ ಅಳ್ತಾ ಇದ್ಲು ಪಾಪು. ಹಾಗಾಗಿ ಬೆಳಗ್ಗೆ ಲೇಟಾಗಿ ಎದ್ದೆ. ಹಾಗಾಗಿ ಇವಾಗ ಲೇಟಾಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಿನ್ನಮ್ಮಂಗೆ ಸ್ನಾನ ಮಾಡಿಸಿದ್ದೀವಿ. ಯಾಕೋ ಮಲಗ್ತಾ ಇಲ್ಲ ಅವಳು, ನೋಡಿ ಇಲ್ಲೇ ಇದ್ದಾಳೆ. ಸ್ನಾನ ಮಾಡಿಸಿದ್ದೀನಿ, ಮಲಗ್ತಾ ಇಲ್ಲ. ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಂದರೆ ನಮ್ಮ ಮನೆಗೆ ಫುಲ್ ಕತ್ತಲು. ನಾನು ಲೈಟ್ ಹಾಕ್ಕೊಂಡು ವಿಡಿಯೋ ಮಾಡ್ತೀನಲ್ಲ, ಹಾಗಾಗಿ ಆ ಥರ ಅನಿಸುತ್ತೆ. ನೋಡಿ ಇವಾಗ ಬಾಗಿಲು ತೆಗ್ದೆ ಮುಂದಿಂದು. ಸ್ವಲ್ಪ ಕ್ಲಿಯರ್ ಇದೆ. ಲೈಟ್ ಹಾಕೊಂಡು ಮಾಡ್ತೀನಿ ವಿಡಿಯೋನ, ಹಾಗಾಗಿ ಬ್ಲರ್ ಬರುತ್ತೆ. ಸೊ ಇವಾಗ ಒಂದೊಂದೇ ಕೆಲ್ಸಗಳನ್ನ ಮಾಡ್ಕೋಬೇಕು. ಪಾಪನ ಮಲಗಿಸ್ಬಿಟ್ಟು ಅವಳನ್ನ ಸ್ವಲ್ಪ ರೆಡಿ ಮಾಡ್ತೀನಿ. ಅವಳು ಎದ್ಮೇಲೆ ರೆಡಿ ಮಾಡ್ತಾ ಇದ್ದೆ, ಇವಾಗ ಮಲಗಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ರೆಡಿ ಮಾಡಿಬಿಟ್ಟು ಆಮೇಲೆ ಕೆಲ್ಸಗಳನ್ನ ಮಾಡ್ಕೋಬೇಕು, ಸ್ನಾನ ಮಾಡಬೇಕು. ಇನ್ನು ಬನ್ನಿ, ನನ್ನ ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಅವಳನ್ನ ಮಲಗಿಸ್ಬಿಟ್ಟು ನಾನು ಕೆಲ್ಸಗಳನ್ನ ಮಾಡ್ಕೊಳ್ಳೋಣ. ತುಂಬ ಕೆಲಸಗಳಿದೆ ಅಂತ ಅಂದ್ಕೊಂಡೆ, ಆದರೆ ಅವಳು ಮಲಗಲೇ ಇಲ್ಲ. ಎಷ್ಟು ಟ್ರೈ ಮಾಡಿದ್ರು ಮಲ್ಕೊಳ್ಳಲಿಲ್ಲ. ನೋಡೋಣ ಮಲಗಿಸೋಣ ಅಂತ ಅಂದ್ಕೊಂಡೆ, ಆದರೂ ಮಲಗಲಿಲ್ಲ ಅಲ್ವಾ. ಅದಕ್ಕೆ ನಡ್ಮನೆ ಕರ್ಕೊಂಡೋಗೋಣ, ಹಾಲಲ್ಲಿ ಒಂದು ಸ್ವಲ್ಪ ಹೊತ್ತು ಈ ಥರ ಓಡಾಡ್ಸೋಣ. ಅವಳಿಗೆ ತುಂಬ ಇಷ್ಟ ಈ ಥರ ಹೊರಗಡೆ ಬರೋದು. ಅಂದರೆ ಒಟ್ಟು ರೂಮ್ ಬಿಟ್ಟು ಹೊರಗಡೆ ಬಂದರೆ ಒಂಥರ ಸೈಲೆಂಟಾಗಿರ್ತಾಳೆ. ಮೇಲ್ಗಡೆನೇ ನೋಡ್ತಾ ಇರ್ತಾಳೆ, ನೋಡಿ ಮೇಲೇ ನೋಡ್ತಾ ಇರ್ತಾಳೆ. ಅವಳಿಗೆ ಗೊತ್ತಾಗ್ಬಿಡುತ್ತೆ, ರೂಮನ್ನು ಬಿಟ್ಟು ಹಾಲಿಗೆ ಬಂದ ತಕ್ಷಣ ಅವಳಿಗೆ ಗೊತ್ತಾಗ್ಬಿಡುತ್ತೆ, ಮೇಲೆ ನೋಡ್ತಾ ಇರ್ತಾಳೆ. ಆಮೇಲೆ ಅಳ್ತಾ ಇದ್ದರೆ ಒಂದು ಸ್ವಲ್ಪ ಹಾಲು ಕರ್ಕೊಂಬಂದರೆ ತಕ್ಷಣ ಸುಮ್ಮನಾಗೋದು, ಈ ಥರ ಮಾಡ್ತಾಳೆ. ಅದಕ್ಕೆ ನೋಡೋಣ, ಹಾಲಿಗೆ ಕರ್ಕೊಂಬಂದೆ. ಹಾಲಲ್ಲಿ ಒಂದು ಸ್ವಲ್ಪ ಹೊತ್ತು ಈ ಥರ ಓಡಾಡಿಸ್ಬಿಟ್ಟು ಮಲಗಿಸೋಣ ಅಂತ. ಏನು ಮಾಡೋದಕ್ಕಾಗೋದಿಲ್ಲ, ಮಕ್ಕಳು ದೊಡ್ಡವಾಗೋ ತನಕ ಇದೇ ಥರ ಏನಾದರೂ ಒಂದು ಮ್ಯಾನೇಜ್ ಮಾಡ್ತಾ ಇರಬೇಕು. ಆದರೆ ನಮ್ಮ ಪಾಪು ಆ ಥರ ಅಲ್ಲ, ಅವನು ದೊಡ್ಡವನು. ರಾತ್ರಿ ಎಲ್ಲ ಚೆನ್ನಾಗಿ ಮಲಗೋನು. ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಇದೇ ಥರ ಒಂದು ಅರ್ಧ ಗಂಟೆ 1 ಗಂಟೆ ಅಷ್ಟೇ ಮಲಗ್ತಾ ಇದ್ದು, ಜಾಸ್ತಿ ಮಲಗ್ತಾ ಇರಲಿಲ್ಲ ಅವನು. ಒಟ್ಟು ನಾವು ರಾತ್ರಿ ನಿದ್ದೆಗೆಟ್ಟಿಲ್ಲ. ಇವಳದ್ರಲ್ಲೇ ಜಾಸ್ತಿ ನಾವು ರಾತ್ರಿ ನಿದ್ದೆಗೆಡ್ತಾ ಇರೋದು. ಸಖತ್ತು ನಿದ್ದೆ ಗೆಟ್ಟಿದ್ದೀವಿ. ಅಂದರೆ ಅವಳು ಹುಟ್ಟಿದ್ರಿಂದನೂ ನಾವು ರಾತ್ರಿ ನಿದ್ದೆಗೆಡ್ತಾ ಇದ್ದೀವಿ. ಸೊ ಇವಾಗ ಅವಳ ಮಲಗಿಸ್ಬಿಟ್ಟು ಒಂದೊಂದೇ ಕೆಲ್ಸಗಳು ಮಾಡ್ಕೋಬೇಕು. ಬನ್ನಿ, ನನ್ನ ಈ ದಿನದ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇದು ನೋಡಿ, ಹೀಗೆ ಓಡಾಡ್ತಾ ಇರಬೇಕು ಅವಳಿಗೆ. ಬನ್ನಿ ನೋಡೋಣ ಇವತ್ತಿನ ಫ್ರೆಂಡ್ಸ್. ಪಾಪು ಮಲಗಿಸ್ಬಿಟ್ಟೆ. ಮಲಗಿಸಿ ಇವಾಗ ತರಕಾರಿ ನೋಡಿ, ತರಕಾರಿ ತಂದಿದ್ರು. ಸಾಂಬಾರು ಏನು ಮಾಡೋಣ ಅಂತ ನೋಡ್ತಾ ಇದ್ದೆ. ಹಾಲು ಕಾಯಿಸೋದಕ್ಕೆ ಅಂತ ಇಟ್ಟಿದ್ದೀನಿ. ಇಲ್ಲಿ ತರಕಾರಿ ತಂದು ಇಟ್ಟಿದ್ದಾರೆ, ನೋಡಬೇಕು ಏನು ಸಾಂಬಾರು ಮಾಡೋದು ಅಂತ. ನೋಡಿ ತರಕಾರಿ ಇಷ್ಟು ತಂದಿದ್ದಾರೆ. ಮೂಲಂಗಿ ಸಾಂಬಾರು ಏನಾದರೂ ಮಾಡಬೇಕು.
ಮೂಲಂಗಿ ಇದ್ದಾವೆ. ಮೂಲಂಗಿ ಸಾಂಬಾರು ಮಾಡೋಣ, ಏನು ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಅಡುಗೆ ಮಾಡೋದಕ್ಕೆ ಬೇಜಾರು. ಕ್ಯಾರೋಟು ತರಕಾರಿ ರೇಟ್ ಸಖತ್ತು ಜಾಸ್ತಿ ಆಗಿಬಿಟ್ಟಿದೆಯಂತೆ. ರೇಟು ನಾನು ಹೋಗಿಲ್ಲ, ನಮ್ಮನೆಯವರೇ ತಂದಿರೋದು. ತರಕಾರಿ ರೇಟು ಜಾಸ್ತಿ ಆಗಿದೆ, ಅದಕ್ಕೆ ಸ್ವಲ್ಪ ತಂದಿದ್ದಾರೆ. ತರಕಾರಿ ಇಲ್ಲಾಂದರೆ ಏನು ಮಾಡೋದಕ್ಕೆ ಆಗಲ್ಲ. ಇಲ್ಲಿ ಹಾಲು ಕಾಯಿಸೋದಕ್ಕೆ ಅಂತ ಇಟ್ಟಿದ್ದೀನಿ. ಬೆಳಗ್ಗೆ ಹಾಲು ಕಾಯಿಸ್ಲಿಲ್ಲ, ಎದ್ದಿದ್ದೆ ಲೇಟ್ ಆಯ್ತಲ್ವಾ. ಅವಳು ಬೇರೆ ಹಠ ಮಾಡಿದ್ಲು ರಾತ್ರಿ, ಹಾಗಾಗಿ ಹಾಲನ್ನು ಕಾಯಿಸ್ಲಿಲ್ಲ. ನಿದ್ದೆಗೆಟ್ಟುಬಿಟ್ರೆ ಏನೋ ಒಂಥರ ದಿನ, ಏನು ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ಇಷ್ಟೊತ್ತಿಗೆ ಸಾಂಬಾರೆಲ್ಲ ಆಗಿರೋದು. ಇವತ್ತು ನೋಡ್ರಿ ಏನೂ ಆಗಿಲ್ಲ, ಸಾಂಬಾರು ಆಗಿಲ್ಲ, ಏನೂ ಆಗಿಲ್ಲ. ಇಲ್ಲಿ ಸ್ವಲ್ಪ ಏನು ಜೋಡಿಸ್ಕೊಂಡಿಲ್ಲ, ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋತಾ ಇದ್ದೀನಿ. ಇದೆಲ್ಲ ತೊಳೆದಿಟ್ಟಿದ್ದೀವಿ, ಏನೋ ಗಲೀಜೇನು ಆಗಿಲ್ಲ. ಎಲ್ಲ ತೊಳೆದಿಟ್ಟಿರೋದೆ, ಅಂದರೆ ನೀಟಾಗಿ ಜೋಡಿಸ್ಕೊಂಡಿಲ್ಲ ಅಷ್ಟೇ. ಸ್ವಲ್ಪ ಒಂದು ಜೋಡಿಸ್ಕೋಬೇಕು, ಟೈಮ್ ಆಗ್ತಾ ಇಲ್ಲ. ಬರೀ ನನ್ನ ಮಗಳು ನೋಡ್ಕೊಳ್ಳೋದೇ ಆಗ್ತಾಯಿದೆ. ನೋಡೋಣ, ಗೊತ್ತಿರೋ ಆರಾಮಾಗಿ ಕುತ್ಕೊಂಡು ಜೋಡಿಸ್ಬೇಕು. ಇವಾಗ ಸಾಂಬಾರು ಮಾಡಬೇಕು ಸ್ವಲ್ಪ, ಅಂದರೆ ಈಗ ಫಸ್ಟ್ ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿಬಿಟ್ಟು ಸಾಂಬಾರಿಗೆಲ್ಲ ಜೋಡಿಸ್ಕೊತೀನಿ. ಸಾಂಬಾರು ಮಾಡಿಬಿಟ್ರೆ ಮಧ್ಯಾಹ್ನ ಬರ್ತಾರೆ ಅವ್ರು, ನಮ್ಮನೆಯವರು. ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಸ್ನಾನ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ಇವಾಗ ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಇವಾಗ ಹತ್ತಿ ಇಟ್ಕೋತಾ ಇದ್ದೀನಿ ಕಿವಿಗೆ. ಆಮೇಲೆ ತಲೆ ಕಟ್ಕೊಂಡ್ರಾಯ್ತು, ಎಲ್ಲ ಅಡುಗೆ ಮುಗಿಸ್ಬಿಟ್ಟು ಅಂತ ಕಿವಿಗೆ ಹತ್ತಿ ಮಾತ್ರ ಇಟ್ಕೊಂಡ್ಬಿಟ್ಟು ಕೆಲ್ಸಗಳು ಸ್ಟಾರ್ಟ್ ಮಾಡಬೇಕು ಇವಾಗ ಸಾಂಬಾರು ಮಾಡೋದಕ್ಕೆ. ತರಕಾರಿ ಹೆಚ್ಚೋದಕ್ಕೆ ಚಾಕು ಹುಡುಕ್ತಾ ಇದ್ದೆ. ನಾನೊಂದು ಹತ್ರ ಇಡ್ತೀನಿ, ನಮ್ಮನೆಯವ್ರು ಒಂದು ಹತ್ರ ಇಡ್ತಾರೆ. ಅದು ಸಿಗೋದೇ ಇಲ್ಲ. ಅಲ್ಲಿ ಇಲ್ಲಿ ಹುಡುಕಿ ಹುಡುಕಿ ಆಮೇಲೆ ಯಾವಾಗಲೂ ಸಿಗುತ್ತೆ. ಒಂದು ಕೈ ಆದರೆ ಒಂದು ಹತ್ರ ಇರುತ್ತೆ. ನಮ್ಮನೆಯವರು ಪಾಪ ಈಗೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರಲ್ವ, ಹಾಗಾಗಿ ಅವರು ಎಲ್ಲೋ ಇಟ್ಟಿರ್ತಾರೆ. ಅದನ್ನು ನಾನು ಹುಡುಕಿ ಹುಡುಕಿ ಸಾಕಾಗಿ ಆಮೇಲೆ ಲಾಸ್ಟಿಗೆ ಎಲ್ಲೋ ಇರುತ್ತೆ, ಆಮೇಲೆ ಸಿಗುತ್ತೆ. ನೋಡಿ, ಇಲ್ಲಿ ಮೂಲಂಗಿ ಹೆಚ್ಚಿದೆ. ಮೂಲಂಗಿ ಹೆಚ್ಚಿಬಿಟ್ಟು ಸ್ವಲ್ಪ ಬೇಳೆ, ಮೂಲಂಗಿ ಮತ್ತು ಟೊಮೆಟೊ ಹಾಕಿ ಬೇಯೋದಕ್ಕೆ ಅಂತ ಇಟ್ಟಿದ್ದೆ. ಬೆಂದಾಗಿದೆ. ಬೆಂದ ಮೇಲೆ ನಾನು ಖಾರ ರುಬ್ಕೊಂಡಿದ್ದೀನಿ. ನೋಡಿ, ಪಕ್ಕದಲ್ಲೇ ಇದೆ ಜಾರು. ಖಾರ ರುಬ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ಸಾಂಬಾರು ಅದೇ ಥರನೇ ಮಾಡೋದು, ಸ್ಪೆಷಲಾಗಿ ಏನು ಮಾಡೋದಿಲ್ಲ. ಮತ್ತು ಫ್ರೆಂಡ್ಸ್, ಮನುಷ್ಯನಿಗೆ ನಿದ್ದೆ ಎಷ್ಟು ಮುಖ್ಯ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಮನುಷ್ಯ ಎಷ್ಟು ದಿನದಲ್ಲಿ ಎಷ್ಟು ನಿದ್ದೆ ಮಾಡಬೇಕು, ಅಷ್ಟು ನಿದ್ದೆ ಮಾಡಿದರೆ ಅವನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಗೊತ್ತಾಗ್ತಾ ಇದೆ. ಅಂದರೆ ಫಸ್ಟಿಂದರಲ್ಲಿ ನಾವು ಅಷ್ಟು ನಿದ್ದೆಗೆಟ್ಟಿಲ್ಲ, ಅಂದರೆ ಯಾವತ್ತೂ ನಿದ್ದೆ ಅಷ್ಟೊಂದು ನಿದ್ದೆಗೆಟ್ಟಿಲ್ಲ. ಈಗ ಇವಳು ನಮ್ಮ ಪಾಪು ಗೊಂಬೆ ಹುಟ್ಟಿದ ಮೇಲೆ ನೈಟ್ ರೂಟೀನೇ ಜಾಸ್ತಿ ಆಗಿಬಿಟ್ಟಿದೆ. ನೈಟೆಲ್ಲ ನಿದ್ದೆಗೆಡೋದೇ ಆಗಿದೆ. ಇವಾಗ ಗೊತ್ತಾಗ್ತಾ ಇದೆ ಮನುಷ್ಯನಿಗೆ ನಿದ್ದೆ ಎಷ್ಟು ಮುಖ್ಯ. ನಿದ್ದೆ ಮಾಡಲಿಲ್ಲ ಅಂದರೆ ಯಾವ್ಯಾವ ಥರ ಪ್ರಾಬ್ಲಮ್ಸು, ಯಾವ್ಯಾವ ಥರ ಸಮಸ್ಯೆ ಎದುರಾಗುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಸರಿಯಾಗಿ ನಿದ್ದೆ ಮಾಡಬೇಕು. ಎಲ್ಲರೂ ಕೂಡ ಮನುಷ್ಯ ಎಷ್ಟು ನಿದ್ದೆ ಮಾಡಬೇಕು ದಿನದಲ್ಲಿ ಅಷ್ಟು ನಿದ್ದೆ ಮಾಡಿ, ಯಾರು ಜಾಸ್ತಿ ನಿದ್ದೆಗೆಡಬೇಡಿ. ಏನು ಮಾಡೋದಕ್ಕಾಗಲ್ಲ, ಒಂದು ಸ್ವಲ್ಪ ದಿವಸ ಇದೇ ಥರ ಅಂತೆ. ಮಕ್ಕಳು ಹುಟ್ಟಿದ ಮೇಲೆ ಒಂದು ಸ್ವಲ್ಪ ದಿವಸ ಏನು ಮಾಡೋಕ್ಕಾಗೋದಿಲ್ಲ, ನಿದ್ದೆಗೆಡಲೇಬೇಕಲ್ವ. ಹಾಗಾಗಿ
ಯಾರ್ಯಾರೋ ಅಂದರೆ ಮೊಬೈಲ್ ಇಟ್ಕೊಂಡು 12 ಗಂಟೆ 1 ಗಂಟೆವರೆಗೂ ರಾತ್ರಿ ಎಲ್ಲ ನೋಡ್ತಾ ಇರ್ತಾರೆ. ಪ್ಲೀಸ್ ಅವರೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಮೊಬೈಲ್ ನೋಡೋದು. ನಿದ್ದೆ ಚೆನ್ನಾಗಿ ಮಾಡಿ. ನೈಟ್ ಎಷ್ಟು ನಿದ್ದೆ ಮಾಡಬೇಕು ಅಂದರೆ ಮನುಷ್ಯ ದಿನದಲ್ಲಿ ಎಷ್ಟು ನಿದ್ದೆ ಮಾಡಬೇಕು ಅಷ್ಟು ನಿದ್ದೆ ಮಾಡಿ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಆರೋಗ್ಯ ಹದಗೆಡುತ್ತೆ. ನನಗೂ ಅದೇ ಥರ ಅನ್ನಿಸ್ತಾ ಇದೆ ಇವಾಗ. ಹೆಡ್ಏಕ್ ಪೇಯ್ನು, ಅಂದರೆ ತಲೆನೋವು ಬರೋದು, ಕಣ್ಣು ನೋವು ಬರೋದು, ಆಮೇಲೆ ಕಣ್ಣು ಮಂಜಾಗೋ ಥರ ಆಗೋದು. ನಿದ್ದೆಗೆಟ್ಟರೆ ನೋಡಿರಿ ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ ನಾನಂತೂ ಹಂಗೆ ತಲೆ ಸುತ್ತ ಬೀಳೋಳಂಗೆ ಆಡ್ತಾಯಿದ್ದೆ ಸ್ಟಾರ್ಟಿಂಗು. ಅಷ್ಟು ಇವಾಗ ಸ್ವಲ್ಪ ಅಭ್ಯಾಸ ಆಗ್ತಾಯಿದೆ ನಿದ್ದೆಗೆಡೋದು. ಸ್ಟಾರ್ಟಿಂಗು ಒಂದು ವಾರ ನನಗೆ ಹಂಗೆ ಬೆಳಗ್ಗೆ ಎದ್ದ ತಕ್ಷಣ ಹಂಗೆ ಬೀಳೋ ಥರ ಅನಿಸೋದು. ಆ ಥರ ಕಣ್ಣು ಮಂಜಾಗೋದು, ತಲೆ ಸುತ್ತೋದು, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾಯಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಅಭ್ಯಾಸ ಆಗ್ತಾಯಿದೆ ನನ್ನ ಮಗಳಿಂದ. ಅದಕ್ಕೆ ಹೇಳ್ತಾ ಇರೋದು, ತುಂಬ ಜನ ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟು ರಾತ್ರಿ ಎಲ್ಲ ಮೊಬೈಲ್ ನೋಡೋದು 12:30 1 ಗಂಟೆವರೆಗೂ ಮೊಬೈಲ್ ನೋಡ್ತಾರೆ. ನಿದ್ದೆ ಸರಿಯಾಗಿ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಅದರಿಂದ ತುಂಬ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಅದಕ್ಕೆ ಮನುಷ್ಯ ದಿನದಲ್ಲಿ ಎಷ್ಟು ನಿದ್ದೆ ಮಾಡಬೇಕು ಅಷ್ಟು ನಿದ್ದೆ ಮಾಡಿ ಆರೋಗ್ಯ ಚೆನ್ನಾಗಿರುತ್ತೆ. ಇವಾಗ ಅರ್ಥ ಆಗ್ತಾಯಿದೆ. ನನ್ನ ಮಗಳು ಹುಟ್ಟಿದ ಮೇಲೆ, ನಿದ್ದೆಗೆಟ್ಟ ಮೇಲೆ ಇವಾಗ ಅರ್ಥ ಆಗ್ತಾಯಿದೆ. ಆಮೇಲೆ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ದಿನ ಏನೋ ಒಂಥರ ಕಳ್ಕೊಂಡಂಗೆ ಆಗ್ತಾ ಇರುತ್ತೆ. ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ, ನಾನು ಅನುಭವಿಸಿರೋದನ್ನು ನಾನು ಹೇಳ್ತಾ ಇದ್ದೀನಿ, ಹಾಗಾಗಿ ಹೇಳಿದೆ. ಸಾಂಬಾರೆಲ್ಲ ಆಯಿತು ಫ್ರೆಂಡ್ಸ್, ನೋಡಿದ್ರಲ್ವ ಈಗ ಸಾಂಬಾರು ಮಾಡಿದೆ. ಸಾಂಬಾರು ಆಯಿತು. ಇವಾಗ ಅನ್ನಕ್ಕಿಡಬೇಕು. ನಮ್ಮನ್ನ ಡ್ಯೂಟಿಯಿಂದ ಬರ್ತಾರೆ ಇವಾಗ ಮಧ್ಯಾಹ್ನ. ಡ್ಯೂಟಿಯಿಂದ ಬಂದಮೇಲೆ ಊಟ ಮಾಡ್ತಾರೆ. ಅನ್ನಕ್ಕಿಡಬೇಕು. ಅನ್ನಕ್ಕಿಟ್ಟ ಮೇಲೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನನ್ನ ಮಗಳು ಮಲಗಿದ್ದಾಳೆ. ಆವಾಗಲೇ ಒಂದ್ಸರಿ ಎದ್ಬಿಟ್ಟು ಹಾಲು ಕುಡಿದ್ಬಿಟ್ಟು ಮಲ್ಕೊಂಡ್ಳು. ಇವಾಗ ಅನ್ನಕ್ಕಿಟ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನಮ್ಮ ಮನೆಯವ್ರು ಬಂದಮೇಲೆ ಇಬ್ಬರು ಕುತ್ಕೊಂಡು ಊಟ ಮಾಡ್ತೀವಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.